ಇವತ್ತು ನಮ್ಮ ಟೆರೆಸ್ ಗಾರ್ಡನಲ್ಲೇ ಒಂದು ದಾಸವಾಳದ ಹೂವು ಬಿಟ್ಟಿತ್ತು. ಅದಕ್ಕೆ ಅದರಿಂದ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವನ್ನ ಗಿಡ ಎಲ್ಲ ಕಿತ್ತು ಸ್ವಲ್ಪ ಅಲ್ಲೆಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿ ಹೊಸ ಗಿಡಗಳನ್ನ ಹಾಕೋಣ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಈ ದಾಸವಾಳ ಎಲ್ಲ ಕಿತ್ಕೊಂಡು ಅದರಲ್ಲೇ ಟೀ ಮಾಡೋಣ, ಹೆಲ್ದಿಯಾಗಿರೋ ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ದಾಸವಾಳದ ಹೂವು ಅಂತ. ನನಗಂತೂ ಹೂವು ನೋಡ್ತಾ ಇದ್ರೇ ಒಂಥರ ಖುಷಿಯಾಗುತ್ತೆ. ನನ್ನ ಮಗನಿಗೂ ತುಂಬ ಇಷ್ಟ ಆಗ್ಬಿಟ್ಟಿದ್ದು ನೋಡಿ, ಈ ಥರ ಎಲ್ಲ ಇಡಿಸ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾನೆ. ದಾಸವಾಳದ ಟೀ ಕುಡಿಯೋದ್ರಿಂದ ಏನಪ್ಪ ಬೆನಿಫಿಟ್ಟು ಅಂತಂದರೆ, ನಮ್ಮದು ಬ್ಲಡ್ ಪ್ರೆಷರ್ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ, ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದನ್ನು ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಮಾಡುತ್ತೆ. ನಮ್ಮ ಸ್ಕಿನ್ಗೂ ತುಂಬ ಒಳ್ಳೆಯದಿದು. ಮತ್ತು ಇದರಿಂದ ತುಂಬ ಆರೋಗ್ಯದ ಬೆನಿಫಿಟ್ ಇದೆ. ಅದಕ್ಕೋಸ್ಕರ ನಾನು ಇವತ್ತು ಈ ದಾಸವಾಳ ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾದರೆ ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಏನಿಲ್ಲ, ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆ ನೀರಿಗೆ ಈ ದಾಸವಾಳದ ದಳಗಳೆಲ್ಲ ಇದ್ವಲ್ಲ ಅದನ್ನು ಬಿಡಿಸಿ, ಈ ಥರ ಒಂದೊಂದೇ ದಳಗಳನ್ನ ನಾನು ಹುನ ಹಾಕೋತಿಲ್ಲ, ನೀವು ಬೇಕಂದ್ರೆ ಹಾಕೋಬೋದು. ದಳಗಳನ್ನ ನೀಟಾಗಿ ಬಿಡಿಸಿ, ಒಂದು ಹಳೆ ಹೂವನ್ನು ಇತ್ತು ನೆನ್ನೆ ಕಿತ್ಕೊಂಡ್ಬಂದಿದ್ದು, ಅದನ್ನ ಈ ಥರ ಬಿಡಿಸಿ ಇದನ್ನು ನೀರು ಒಂದು ಸ್ವಲ್ಪ ಕುದ್ದ ಮೇಲೆ ಅದಕ್ಕೆ ಹಾಕಿ ನೀಟಾಗಿ ಕುದಿಸ್ಕೊಳ್ಳೋಣ. ಇವಾಗ ನೋಡ್ತಿರ್ಬೋದು ಆ್ಯಡ್ ಮಾಡ್ತಿದ್ದೀನಲ್ವ, ಈ ಥರ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ನೀವು ಯಾವ ದಾಸವಾಳನಾದ್ರು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಈ ದಾಸವಾಳ ಇತ್ತು, ಅದಕ್ಕೋಸ್ಕರ ನಾನು ಈ ದಾಸವಾಳನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಈ ಥರ ಒಂದು ಸ್ಪೂನಲ್ಲಿ 1-2 ನಿಮಿಷ ಈ ಥರ ತಿರುಗಿಸ್ಕೊಳ್ಳಿ, ಆಗ ಒಳ್ಳೆ ಹಿಬಿಸ್ಕಸ್ ಟೀ ಅಂದರೆ ದಾಸವಾಳ ಟೀ ರೆಡಿ ಆಗಿಬಿಟ್ಟಿರುತ್ತೆ. ಇದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡು ಕುಡಿತಿದ್ದೀನಿ. ಇದನ್ನು ಒಂದು 5 ನಿಮಿಷ ನೀಟಾಗಿ ಕುದ್ದ ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗೆ ಬಿಡಿ. ಒಂದು ಸ್ವಲ್ಪ ಉಗುರು ಬೆಚ್ಚಿನ ಥರ ಇದ್ದಾಗ ಶೋಧಿಸ್ಕೊಂಡು ಕುಡೀರಿ. ಆವಾಗ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಬೆನಿಫಿಟ್ಟೂ ಸಿಗುತ್ತೆ ನಮ್ಮ ಹೆಲ್ತಿಗೆ. ಬಾಡಿನೂ ತುಂಬ ತಂಪಾಗುತ್ತೆ.